ನಮಸ್ಕಾರ ಎಲ್ಲರಿಗೂ. ನಾನು 1,00,000 ರಾಯರ ನಾಮಲೇಖನ ಬರಿಬೇಕು ಅಂತ ಸಂಕಲ್ಪನ ಮಾಡಿಕೊಂಡಿದ್ದೆ. ಅದ್ರ ಪ್ರಕಾರ ನಾನು ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಈ ಬುಕ್ಕನ್ನು ನಾನು ಆರ್ಡರ್ ಮಾಡಿದ್ದೆ. ಸೊ ಈ ಬುಕ್ಕು ನೆನ್ನೆ ಕೂಡ ಬಂತು. ಅದನ್ನು ಇವತ್ತು ನಾನು ಬೆಳಗ್ಗೆಯಿಂದ ಹೇಗೆ ಮಾಡೋದು, ಹೇಗೆ ಅದರ ಕ್ರಮ ಸಂಕಲ್ಪ ಮಾಡ್ಕೊಳ್ಳೋದು, ಪೂಜೆ ಹೇಗೆ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೂ ಯಾರಿಗಾರು ಈ ರೀತಿ ಸಂಕಲ್ಪನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕಮೆಂಟ್ ಮೂಲಕ ಉತ್ತರ ಕೊಡ್ತೀನಿ. ರಾಯರ ನಾಮಲೇಖನ ಇದೊಂದು ಅತ್ಯಂತ ಪುಣ್ಯಕರವಾದ ಕಾರ್ಯ. ಈ ಸಂಕಲ್ಪ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಅಂದ್ಕೊಂಡಿರೋ ಇಷ್ಟಾರ್ಥಗಳನ್ನು ಪಡ್ಕೊಳ್ಳೋಕ್ಕೆ ಸುಲಭ ಮಾರ್ಗ ಅಂತ ಕೂಡ ಹೇಳ್ಬೋದು. ಇದನ್ನು ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಹೇಳಿದ್ದು, 1,00,000 ರಾಯರ ನಾಮಲೇಖನ ಬರೆದರೆ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತ ಹೇಳಿದ್ರು. ಸೊ 100 ಬುಕ್ಕನ್ನು ತರಿಸ್ಕೊಳ್ಳಿ, 1,00,000 ನಾಮಲೇಖನ ಬರೆಯೋದಕ್ಕೆ ಲೆಕ್ಕ ಕರೆಕ್ಟಾಗಿ ಸಿಗುತ್ತೆ ಅಂತ ಅವ್ರು ಹೇಳಿದರು. ಅವ್ರು ಹೇಳಿದಾಗೆ ನಾನು ಅವ್ರಿಗೆ ಅದೆಷ್ಟು ಇದೆ ಅಂತ ಪೇ ಮಾಡಿ ಅಡ್ರೆಸ್ನ ಕಳಿಸಿದ್ದೆ. 2 ದಿನಗಳಲ್ಲಿ ನನಗೆ ಬುಕ್ಕನ್ನು ಮನೆಗೆ ತಲುಪಿಸಿದ್ದಾರೆ. ಹಾಗೆ ಹೇಗೆ ನಾವು ಪೂಜೆನ ಮಾಡ್ಕೊಳ್ಬೇಕು ಅನ್ನೋ ಕ್ರಮ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಕೂಡ ಯೂಟ್ಯೂಬಲ್ಲಿ ಅವರ ಒಂದು ಪೇಜಲ್ಲಿ ಅವರು ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ನಾನು ಇದನ್ನು ತರಿಸಿ ಇಟ್ಕೊಂಡೆ. ಹಾಗೆ ನೈಟೇ ನಾನು ದೇವ್ರ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಆ್ಯಂಡ್ ವಿಡಿಯೋ ಕೂಡ ಮಾಡ್ಕೊತ ನಾನು ಪೂಜೆ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಕಷ್ಟ ಆಗುತ್ತೆ, ಬೆಳಗ್ಗೆ ಲೇಟ್ ಆಗಿಬಿಡತ್ತೆ ಅಂತ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ನೆಲನೆಲ್ಲ ಒರೆಸಿಟ್ಟು ಮಲ್ಕೊಂಡೆ. ಸೊ ಇದು ಪೂಜೆನ ನಾವು ಮಾಡುವಾಗ ಬೆಳಗ್ಗೆ ಸೂರ್ಯಾಸ್ತಕ್ಕಿಂತ ಮುಂಚೆನೇ ನಾವು ರಾಯರ ನಾಮಲೇಖನವನ್ನು ಬರೆಯೋದಕ್ಕೆ ಶುರು ಮಾಡಬೇಕು. ಸೊ ಇದಕ್ಕೆ ಸ್ವಲ್ಪ ಕ್ರಮಗಳಿದೆ. ಆ ಕ್ರಮಗಳು ಏನಂತ ನಾನು ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಮಡಿ ಬಟ್ಟೆಯಿಂದ ನಾವು ರಾಯರಿಗೆ ತುಪ್ಪದ ದೀಪನ ಹಚ್ಚಿ ಈ ಪೂಜೆನ ಮಾಡಿ, ನಂತರ ನಾವು ಶ್ರೀ ರಾಘವೇಂದ್ರ ಅಂತ ನಾಮನ ಬರ್ಕೊತ ಹೋಗಬೇಕು, ಅವ್ರ ಹೆಸರನ್ನ ಬರ್ತಾ ಹೋಗಬೇಕು. ಸೊ ನಾನು ನೈಟೇ ಬೆಳ್ಳಿ ದೀಪ ಇತ್ತು, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಹೂಗಳನ್ನು ತಂದುಕೊಟ್ಟಿದ್ರು, ಬೆಳಗ್ಗೆ ಮಾರ್ಕೆಟಿಂದ ತರ್ತೀನಿ ಅಂತ ಹೇಳಿದರು. ಅವ್ರು ತರೋ ಅಷ್ಟೊತ್ತಿಗೆ ನನಗೆ ಪೂಜೆಗೆ ಟೈಮ್ ಆಗುತ್ತೆ ಅಂತ ಇರೋ ಹೂವುಗಳಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಪೂಜೆನ ಮಾಡಿಕೊಂಡೆ. ಈ ನಾಮಲೇಖನ ಬರೆಯೋದ್ರಿಂದ ತುಂಬಾ ನಮ್ಮ ಏನೇ ಒಂದು ಕಷ್ಟ ಆಗಿರ್ಬೋದು, ಏನೇ ಒಂದಾಗಿ ಸಮಸ್ಯೆಗಳಿರ್ಬೋದು, ಏನೇ ಒಂದು ಈಡೇರಬೇಕು ಅಂತ ಅಂದ್ಕೊಂಡು ನಾವು ಇದನ್ನು ಮನಸ್ಸಲ್ಲಿ ಅಂದ್ಕೊಂಡು ನಾವು ಬರೆಯೋದ್ರಿಂದ ರಾಯರ ಸೇವೆಗೆ ನಾವು ಪಾತ್ರರಾಗ್ತೀವಿ. ಹಾಗೆ ನಮ್ಮ ಇಷ್ಟಾರ್ಥಗಳನ್ನ ಕೂಡ ನೆರವೇರುತ್ತೆ ಅಂತ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಇದನ್ನು ಬರೆದವರ ಅನುಭವಗಳನ್ನ ಕೇಳಿ ನಾನು ಇದನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ ಆ ಬಾಕ್ಸನ್ನು. ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಮನೆಯಲ್ಲಿ ಇರೋದು ರಾಯರ ಫೋಟೋ ತುಂಬಾ ಚಿಕ್ಕದು. ಸೊ ಹಾಗಾಗಿ ನಾನು ಇಲ್ಲಿ ಮೇಲೆ ಈ ರೀತಿ ಇಟ್ಟು ದೀಪ ಎಲ್ಲ ರೆಡಿ ಮಾಡಿ ಹೂವನ್ನು ಮುಡಿಸ್ದೆ. ಹಾಗೆ ಆ ಕಡೆ ಒಂದು ಈ ಕಡೆ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆಗೆಲ್ಲ ಸಿದ್ಧತೆನ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು 100 ಬುಕ್ಗಳು, ಇದು 100 ಬುಕ್ ಇದೆ. ಒಂದು ಬುಕ್ಕಲ್ಲಿ 1000 ಸಲ ರಾಯರ ನಾಮಲೇಖನ ಬರಿಬೋದು. ಕೌಂಟ್ ಮಾಡಿ ಕೂಡ ನೋಡಿದ್ದೀನಿ, 1000 ಸಲ ಆಗುತ್ತೆ. ಸೊ ಈ ರೀತಿ ಆ ಕಡೆ 50 ಈ ಕಡೆ 50 ಇಟ್ಟು ನಂತರ ನಾನು ದೇವ್ರ ಮನೆನ ಸ್ವಲ್ಪ ಸ್ವಚ್ಛ ಮಾಡಿ ಇಲ್ಲೂ ಕೂಡ ಹೂವನ್ನೆಲ್ಲ ಮುಡಿಸಿ ರೆಡಿ ಮಾಡ್ಕೊಳ್ಬೇಕು. ದೇವರ ಮನೆಗೂ ಕೂಡ ಸ್ವಚ್ಛ ಮಾಡಿ ಹೂವನ್ನು ಮುಡಿಸಿ ಅಲ್ಲೂ ಕೂಡ ದೀಪನ ಹಚ್ಚಿ, ಹಾಗೆ ರಾಯರ ಮುಂದೆ ತುಪ್ಪದ ದೀಪನ ಹಚ್ಚಿ ನನ್ನ ಸಂಕಲ್ಪನ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊತ ನಾನು ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲ ಬಾರಿಗೆ ಈ ರೀತಿ ಬರಿಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ರೀತಿ ಬುಕ್ನ ತರಿಸ್ಕೊಂಡು ಹೇಗೇಗೋ ಮಾಡಿದ್ರೆ ಅದು ಫಲಿಸಲ್ವಂತೆ. ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮಾಡಿ ತುಪ್ಪದ ದೀಪನ ಹಚ್ಚಿ ಸೂರ್ಯಾಸ್ತಕ್ಕಿಂತ ಮುಂಚೆ ನಾವು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತ ಬರೆಯೋದಕ್ಕೆ ಶುರು ಮಾಡಬೇಕು. ಈ ಕ್ರಮನ ನಾವು ಮೊದಲ ಬಾರಿಗೆ ಬರೆಯುವಾಗ ಮಾಡಬೇಕಂತೆ. ನಂತರ ನಾವು ಬರೆಯುವಾಗ ಯಾವಾಗ ನಮಗೆ ಟೈಮ್ ಸಿಗುತ್ತೆ, ಯಾವಾಗ ನಾವು ಫ್ರೀ ಇರ್ತೀವಿ
ಅವಾಗೆಲ್ಲ ಬರಿತಾ 1,00,000 ನಾಮಲೇಖನವನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನಾನಿವಾಗ ಊದಿನ ಕಡ್ಡಿಯಿಂದ ಪೂಜೆನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮನಸ್ಸಲ್ಲಿ ಅನ್ಕೊತ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾಗ ನೋಡ್ತಾ ಇರ್ಬೋದು, ರಾಯರಿಂದ ಬಲಗಡೆ ಹೂವನ್ನ ಸ್ವಲ್ಪನೇ ಸಡಿಲಿಸಿತ್ತು. ತುಂಬಾ ಖುಷಿ ಆಯಿತು ನನಗೆ. ನಾನು ಕೇಳ್ಕೊತಾ ಇದ್ದೆ, ನಾನು ಮಾಡ್ತಾ ಇರೋ ಕ್ರಮ ಸರಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ ತಂದೆ, ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ. ನಿನ್ನ ನಾಮಲೇಖನ ಬರಿಬೇಕು, ನಿನ್ನ ಹೆಸರನ್ನ ನಾನು ಬರಿಬೇಕು ಅಂತ ಅಂದ್ಕೊಂಡು ಈ ಪೂಜೆನ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಸಂಪೂರ್ಣವಾಗಿ ಇದನ್ನು ಮುಗಿಸೋಕ್ಕೆ ನಿನ್ನ ದಯೆ ಬೇಕು ಅಂತ ನಾನು ಬೇಡ್ಕೊಳ್ತಾ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಈ ಪೂಜೆನ ಮಾಡೋದಕ್ಕೆ ನನ್ನ ಮನಸ್ಸಲ್ಲೂ ಒಂದೇ ಒಂದು ಇಷ್ಟಾರ್ಥಗಳನ್ನ ನಾನು ದೇವರ ಮುಂದೆ ಇಟ್ಟು ಕೂಡ ನಾನು ಇದನ್ನು ಪೂಜೆನ ಮಾಡಿ ಮುಗಿಸ್ದೆ. ನೋಡ್ತಾ ಇರ್ಬೋದು, ನನಗೆ ನಿಜವಾಗ್ಲೂ ಆ ಹೂ ಬಲಗಡೆಯಿಂದ ಸಡಿಲಿಸಿದ್ದಕ್ಕೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು. ಈ ಪೂಜೆ ಮಾಡಿ ನಾನು ಬರಿತಾ ಇರೋದ್ರಿಂದ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಕೂಡ ನನಗೆ ಬಂತು. ನನಗೆ ಅನಿಸ್ತಾ ಇತ್ತು, ವಿಡಿಯೋ ಮಾಡ್ತಾ ನಾನು ಪೂಜೆ ಮಾಡ್ತಾ ಇರೋದು, ನನಗೆ ವಿಡಿಯೋದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಇಲ್ಲಿ ಪೂಜೆದು ರಾಯರಿಗೆ ನಾನು ಕಂಪ್ಲೀಟಾಗಿ ಮನಸ್ಸಿಂದ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಆದರೂ ನನ್ನಿಂದ ನಾನು ಮಾಡ್ತಾ ಇರೋ ಈ ಪೂಜೆಯಿಂದ ಇನ್ನೂ 4 ಜನ ತಿಳ್ಕೊಂಡು ಅವರು ಕೂಡ ಇದನ್ನು ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ, ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ವಿಡಿಯೋ ಕೂಡ ಮಾಡಿಕೊಂಡು ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ನಾನು ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ, ರಾಯರಿಗೆ ನಾವು ರೆಡ್ ಇಂಕಲ್ಲಿ ಬರೆದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತೆ. ಸೊ ಕೆಂಪು ಇಂಕಲ್ಲಿ ನಾನು ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಟೈಮ್ ಈಗ ಇನ್ನೂ 6 ಗಂಟೆ ಆಗಿಲ್ಲ, 5:45 ಆಗಿದೆ. ಸೂರ್ಯಾಸ್ತ ಕೂಡ ಇನ್ನೂ ಆಗಿಲ್ಲ. ಸೊ ನಾನು ಶ್ರೀ ರಾಘವೇಂದ್ರ ಅಂತ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಈ ಒಂದು ಲೈನ್, ಒಂದು ಕಾಲಮಲ್ಲಿ 25 ಸಲ ಶ್ರೀ ರಾಘವೇಂದ್ರ ಅಂತ ಬರಿಬೋದು. ಅದ್ರ ಪಕ್ಕದ ಕಾಲಮು ಈ ಕಾಲಮ ಸೇರಿದ್ರೆ 50 ಸಲ, ಒಂದು ಪೇಜಲ್ಲಿ 50 ಸಲ ಶ್ರೀ ರಾಘವೇಂದ್ರ ಅಂತ ಬರಿಬೋದು. ನಾವು ಈ ಒಂದು ಪೇಜನ್ನ ಬರೆಯೋಕ್ಕೆ 5 ರಿಂದ 10 ನಿಮಿಷ ಸಾಕು. ನಾವು ಯಾವಾಗ ಆರಾಮಾಗಿರ್ತೀವಿ, ಯಾವಾಗ ಫ್ರೀ ಟೈಮಲ್ಲಿ ಕುತ್ಕೊತೀವಿ, ಪೂಜೆ ಮಾಡಿ ನಾವು ಒಂದು 10 ನಿಮಿಷ ಅಲ್ಲಿ ದೇವ್ರ ಮುಂದೆ ಕುತ್ಕೊಂಡು ಬರಿಬೋದು. ಹೇಗೆ ನಮಗೆ ಟೈಮ್ ಸಿಗುತ್ತೋ ನಾವು ಹಾಗೆ ರಾಯರ ನಾಮಲೇಖನನ ಬರಿಬೋದು. ನನ್ನ ಈ ಜರ್ನಿನ ನಾನು ಕಂಪ್ಲೀಟ್ ಮಾಡಿದ್ಮೇಲೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಗೆ ಆಯಿತು, ಅದ್ರ ಅನುಭವ ಏನಾಯಿತು ಅಂತ ಕೂಡ ನಾನು ವಿಡಿಯೋ ಮಾಡಿ ಹೇಳ್ತೀನಿ, ತೋರಿಸ್ತೀನಿ. ಸೊ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ. ಇದು ಎಷ್ಟು ತಿಂಗಳಿಗೆ ಮುಗಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಮನೆ ಕೆಲಸ ಆಗಿರ್ಬೋದು, ನನ್ನ ಮೇಕಪ್ಪು ಆರ್ಡರ್ಸ್ಗಳಾಗಿರ್ಬೋದು, ಮಗನ ಸ್ಕೂಲು ಎಲ್ಲ ಥರ ಜೊತೆಗೆ ಇದನ್ನು ಕೂಡ ನಾನು ಹೊಸದಾಗಿ ಶುರು ಮಾಡಿದ್ದೀನಿ. ಸಿಕ್ಕಿರೋ ಟೈಮಲ್ಲಿ ನಾನು ಇದನ್ನು ಬರೆದು ಮುಗಿಸ್ತೀನಿ. ಸೊ ನನ್ನ ಇಷ್ಟಾರ್ಥಗಳನ್ನು ಆ ರಾಯರು ನೆರವೇರಿಸ್ತಾರೆ ಅಂತ ಕೂಡ ಅಂದ್ಕೊಂಡು ಈ ಒಂದು ಸಂಕಲ್ಪನ ಮಾಡಿ ಇವತ್ತು ನಾನು ತುಂಬ ಒಂಥರ ಮನಸ್ಸಿಗೆ ತುಂಬಾ ತೃಪ್ತಿ ಆಯಿತು ನನಗೆ ಈ ಪೂಜೆ ಮಾಡಿರೋದ್ರಿಂದ. ಈ ಹೆಸರು ಬರಿತಾ ಇರೋದ್ರಿಂದ ಬೆಳಗ್ಗೆ ಒಂಥರ ಫ್ರೆಶ್ ಮೈಂಡಲ್ಲಿ ತುಂಬ ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇದನ್ನು ಬರೆದು ನಾನು ನೆಕ್ಸ್ಟು ನಮ್ಮ ಮನೆ ಹತ್ತಿರ ಇರೋ ರಾಘವೇಂದ್ರ ಮಠಗಳಿಗೆ ಹೋಗಿ ಪೂಜೆನ ಮಾಡಿಕೊಂಡು ಪೂಜೆನ ದರ್ಶನ ಕೂಡ ಮಾಡಿ ಬಂದೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಾವು ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನಿಲ್ಲಿ ಹೇಳೋದನ್ನು ಮರ್ತಿದ್ದೆ. ನಾವು ಪೂಜೆ ಮಾಡುವಾಗ ಈ ನಾಮಲೇಖನವನ್ನು ಶುರು ಮಾಡೋಕ್ಕೂ ಮುಂಚೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಥರ ಮಂತ್ರನ ಹೇಳಿ ನಾವು ಈ 1,00,000 ನಾಮ ಲೇಖನದ ಜೊತೆಗೆ ರಾಯರಿದ್ದರ ಜೊತೆಗೆ ಕೃಷ್ಣ ಹಾಗೂ ಹನುಮಂತನ ದೇವರಿಗೂ ಕೂಡ ಈ ಲೇಖನ ಸಲ್ಲುತ್ತೆ ಅಂತ ಹೇಳಿದರು. ಸೊ ಆ ಬುಕ್ಕಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನೆಲ್ಲ ಮುಗಿಸಿ ನಾನು ಮನೆಯಲ್ಲಿ ತಿಂದು ಮಗನಿಗೆ ಸ್ಕೂಲಿಗೆಲ್ಲ ಕಳಿಸಿ ನಂತರ ನಾನು ರಾಯರ ಮಠಕ್ಕೆ ಅಂತ ಬಂದೆ. ತುಂಬ ದಿನಗಳಿಂದ ಈ ಮಠಕ್ಕೆ ಬರಬೇಕು ದೇವ್ರ ದರ್ಶನಕ್ಕೆ ಪೂಜೆಗೆ ಅಂತ ಅಂದ್ಕೊಂಡೆ, ಆಗ್ತಾನೇ ಇರಲಿಲ್ಲ. ಏಕಾದಶಿ ಮಾಡೋಣ ಅಂದ
ಒಂದು 2 ಸಲ ಏಕಾದಶಿ ಮಾಡುವಾಗ ಕೂಡ ಅದು ಮಿಸ್ ಆಯಿತು. ಆದರೆ ಇದು ಈಗ 2ನೇ ಸಲ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರೋದು. ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ದೇವರ ಅಲಂಕಾರ ಆಗಿರ್ಬೋದು. ಅಲ್ಲೂ ಕೂಡ ಹೋಗಿ ನಾನು ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೆ. ಯಾಕೋ ಇದ್ದಕ್ಕಿದ್ದಂಗೆ ಎಡಗಡೆಯಿಂದ ಪ್ರಸಾದ ಆಯಿತು. ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ತು. ಆದರೆ ನನ್ನ ಹಿಂದೆ ಬೇಡ್ಕೊತಿರೋ ಭಕ್ತರು ತುಂಬಾ ಇದ್ದರು. ಸೊ ಹಾಗೆ ರಾಯರ ಮಂತ್ರಾಕ್ಷತೆ ಕೂಡ ನನಗೆ ಸಿಕ್ತು. ನನಗೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ ಅಂತ ಭಯ ಆಯಿತು. ಸೊ ಆಮೇಲೆ ಎಲ್ಲ ಫೋಟೋಸ್ಗಳನ್ನ ತೆಕ್ಕೊತಾ ಇದ್ದರು. ನಾನು ಕೂಡ ಮೊಬೈಲಿಂದ ಹಾಗೆ ವೀಡಿಯೋನ ಮಾಡಿಕೊಂಡೆ. ಮಂತ್ರಾಲಯಕ್ಕೆ ಹೋಗಿ ನಾವು ರಾಯರ ದರ್ಶನ ಹೇಗೆ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ರಾಯರ ದರ್ಶನ ನನಗೆ ಸಿಕ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಕಮೆಂಟ್ ಮೂಲಕ ಕೇಳ್ಬೋದು. ನಾನು ಅದಕ್ಕೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಟೇಕ್ ಕೇರ್ ಆಲ್.